ನಾನು ಒಂದು ಸ್ಪಷ್ಟ ಮಾಡ್ತಾ ಇದ್ದೀನಿ, ಪೊಲೀಸ್ನವರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇದು ಧರಣಿ ಅಲ್ಲ, ಮುಷ್ಕರ ಅಲ್ಲ. ನಾನು ಏರ್ಪೋರ್ಟಿಗೆ ಹೋಗೋದಿದೆ, ಇವತ್ತು ಪಾರ್ಲಿಮೆಂಟಿಗೆ ಹೋಗೋದಿದೆ. ನಾನು ಈ ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ತನಕ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ, ಟಿಕೆಟ್ ತಗೊಂಡಿದ್ದೀನಿ. ದಯವಿಟ್ಟು ತಾವ್ಯಾರು ಕೂಡ ಅದಕ್ಕೆ ಅಡ್ಡ ಬರಬಾರ್ದು. ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಯಾವ ರೀತಿ ಟ್ರಾವೆಲ್ ಮಾಡಕ್ ಅವಕಾಶ ಇದೆಯೋ ನಮಗೂ ಅದೇ ರೀತಿ ಟ್ರಾವೆಲ್ ಮಾಡಕ್ ಅವಕಾಶ ಇದೆ. ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಕಾನೂನಲ್ಲಿ ತಪ್ಪಿದೆ? ಖಾಲಿ ಟ್ರಂಕ್ ಯಾಕೆ ತಗೊಂಡು ಹೋಗಬಾರ್ದು? ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಎರಡಿದೆ ಅಷ್ಟೇ. ಒಂದೇನು ಅಂದ್ರೆ ಏನು ಇಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ತರ ಖಾಲಿ ಟ್ರಂಕ್ ಏನೂ ಇಲ್ಲ. ಇದರಲ್ಲಿ ಏನೂ ಇಲ್ಲ, ಖಾಲಿ ಟ್ರಂಕ್ ಇದೆ. ಟ್ರಂಕ್ ತಗೊಂಡು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇನೆ. ಯಾವುದೇ ಮುಷ್ಕರ ಇಲ್ಲ, ಧರಣಿ ಇಲ್ಲ. ಈಗ ಇನ್ನೊಂದು ವಿಷಯ, ಇವಾಗ ಫಸ್ಟ್ ಆಫ್ ಆಲ್ ಈ ಖಾಲಿ ಟ್ರಂಕ್ ಅಂತ ನಾವಲ್ಲ ಹೇಳಿರೋದು, ರಾಜ್ಯ ಸರ್ಕಾರನೇ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳಿದ್ದಾರೆ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಶಾಡೋ ಕ್ಯಾಶ್ ಬಜೆಟರಿ ಸಪೋರ್ಟ್ ಟು ಮೆಟ್ರೋ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ ಸರ್ಕಾರ ಹೇಳಿದೆ. ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ಯಾವುದೇ ದುಡ್ಡಿಲ್ಲ, ದಿವಾಳಿ ಎದ್ದೋಗಿದ್ದೀವಿ. ಅದರಿಂದಾಗಿ ಇಷ್ಟು ವರ್ಷ ಬೇರೆ ಎಲ್ಲಾ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶಾಡೋ ಕ್ಯಾಶ್ ಸಪೋರ್ಟು ಮೆಟ್ರೋ ಕೊಡ್ತಿದ್ವೋ ಅದನ್ನು ನಮಗೆ ಮುಂದುವರ್ಸಕ್ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣ ಕಲೆಕ್ಟ್ ಮಾಡಿ ಹೆಚ್ಚುವರಿಯಾಗಿ ದರ ಏರಿಸಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. ಇದು ಬಹಳ ಗಂಭೀರವಾದಂತ ಒಂದು ವಿಷಯ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಗೆ ಹೇಳಿರೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಈ ಬಜೆಟ್ ಸೆಷನ್ ನಲ್ಲಿ ರಾಜ್ಯದ ಜನತೆಗೆ ಶ್ವೇತ ಪತ್ರ ಹೊರಡಿಸಬೇಕು. ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು. ಒಂದ್ ಕಡೆ ನೀವು ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತೀರಾ, 400 ಕೋಟಿ ಕೊಡಕ್ಕಾಗಲ್ಲ ಅಂತ. ಇನ್ನೊಂದ್ ಕಡೆ 40,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಏನಿದೆ ಸ್ಥಿತಿ? ರಾಜ್ಯ ದಿವಾಳಿ ಎದ್ದೋಗಿದ್ಯಾ? ಖಾಲಿ ಟ್ರಂಕ್ ಆಗಿದ್ಯಾ? ಏನಾಗಿದೆ? ಇದ್ರ ಬಗ್ಗೆ ಶ್ವೇತ ಪತ್ರವನ್ನ ಮುಖ್ಯಮಂತ್ರಿಗಳು ಹೊರಡಿಸಬೇಕು ಬಜೆಟ್ ನಲ್ಲಿ ಅನ್ನುವಂಥದ್ದು ಮೊದಲನೇ ಮನವಿ. ಎರಡನೇದು, ಇಲ್ಲಿ ಮತ್ತೆ ನಿನ್ನೆ ಪೊಲೀಸ್ನವರು ನಮಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಸಂಸದರಾದ ತೇಜಸ್ವಿ ಸೂರ್ಯ ಅವರು, ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ ಅವರು ಖಾಲಿ ಟ್ರಂಕ್ ಪ್ರದರ್ಶನ ಮತ್ತು ಮುಷ್ಕರ ಮಾಡುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಹೈಕೋರ್ಟ್ನ ಆದೇಶದ ಅನುಸಾರ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಯಾವುದೇ ಮೆರವಣಿಗೆ ನಡೆಸಲು ಅನುಮತಿ ನೀಡಬಾರದು. ಇದನ್ನು ಉಲ್ಲಂಘಿಸಿ ಮೆರವಣಿಗೆ, ಧರಣಿ ನಡೆಸಿದಲ್ಲಿ ಅಗತ್ಯ ಕಾನೂನು ಕ್ರಮ. ನಾನು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ದೂರದ ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿ ಮಮತಾ ಬ್ಯಾನರ್ಜಿಯ ಗಡಿ ಒಳಗ್ ನುಗ್ಗಿ TMC ಗೂಂಡಾಗಳಿಗೆ ಹೆದರ್ಕೊಳ್ಳದಲೆ, ಅವ್ರ ಕಂಟ್ರಿ ಬಾಂಬ್ಗಳಿಗೆ ಹೆದರ್ಕೊಳ್ಳದಲೆ ಹೋರಾಟ ಮಾಡಿ ಬಂದಿರೋನು ನಾನು. ಇನ್ ನಮ್ಮ ಏರಿಯಾದಲ್ಲಿ ನೀವು ನಮಗೆ ನೋಟಿಸ್ ಕೊಟ್ಟು ಹೆದರ್ಸಕ್ ಬರ್ತೀರಾ? ಹೆದರ್ಕೊಂಡು ನೋಟಿಸಿಗೆ ಹೆದರ್ಕೊಂಡು ನೀವು ಅರೆಸ್ಟ್ ಮಾಡ್ತೀರಾ ಅಂತ ಹೆದರ್ಕೊಂಡು ಜನರ ಪರವಾಗಿ ಮಾತನಾಡದಲೇ ಇರುವಂತದ್ದು, ಜನರ ವಿಷಯ ಎತ್ತದಲೇ ಇರುವಂತದ್ದು, ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ದಲೇ ಇರುವಂತ ಹೇಡಿಗಳು ನಾವಲ್ಲ. ಈ ಹೋರಾಟ ಮುಂದುವರಿಯುತ್ತೆ. ಆದ್ರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ನೋಟಿಸ್ ಬಹಳ ಸ್ಪಷ್ಟ ಇದೆ. ಮೆರವಣಿಗೆ ಮಾಡಬಾರ್ದು, ಧರಣಿ ಮಾಡಬಾರ್ದು, ಮುಷ್ಕರ ಮಾಡಬಾರ್ದು. ನಾನು ಇದು ಯಾವುದೂ ಮಾಡ್ತಾ ಇಲ್ಲ. ಖಾಲಿ ಟ್ರಂಕ್ ತಗೊಂಡ್ಬಂದಿದ್ದೀನಿ, ಮೆಟ್ರೋಲ್ ಹೋಗ್ತಾ ಇದ್ದೀನಿ. ನಿಮ್ಮ ನೋಟಿಸ್ ಇದಕ್ಕೆ ಅನ್ವಯನೇ ಆಗೋದಿಲ್ಲ. ತಾವು ದಯವಿಟ್ಟು ಯಾವ್ದು ಪ್ರಿವೆಂಟಿವ್ ಅರೆಸ್ಟು ಇನ್ನೊಂದು ಅಂತ ಮಾಡಕ್ ಹೊರಟಿದ್ದೀರಿ, ಸರ್ಕಾರದ ಆದೇಶದ ಮೇರೆಗೆ ಅದನ್ನ ತಾವು ಮಾಡಬಾರ್ದು. ಒಬ್ಬ ನಾಗರಿಕನಾಗಿ ಮೆಟ್ರೋದಲ್ಲಿ ಓಡಾಡುವಂತ ಹಕ್ಕು ನನಗಿದೆ, ಅದನ್ನ ತಾವು ತಗೊಳ್ಬಾರ್ದು, ಕಿತ್ಕೊಳ್ಬಾರ್ದು ಅಂತ ಹೇಳಿದ್ದೀನಿ. ಕಡೆಯದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ಬೆಂಗಳೂರಿನಲ್ಲಿ 10 ಲಕ್ಷ ಜನ ಓಡಾಡ್ತಾರೆ ಬೆಂಗಳೂರು ಮೆಟ್ರೋದಲ್ಲಿ, ಸಾಮಾನ್ಯ ಜನ ಓಡಾಡುವಂಥದ್ದು.
ಅವ್ರು ಯಾರ ಹತ್ರನೂ ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ. ನೀವು ಸಾರ್ವಜನಿಕ ಸಾರಿಗೆಗೆ ಬೆಂಬಲ ಕೊಡಬೇಕು. ಹೊಸದಾಗಿ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಆಗಬೇಕು ಅನ್ನುವಂತ ಆಗ್ರಹವನ್ನ ನೀವು ಮಾಡಬೇಕು. ಹಿಂದೆ ಬಜೆಟ್ಗಳಲ್ಲಿ ಹಿಂದಿನ ಸರ್ಕಾರಗಳು ಮೆಟ್ರೋಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರು ಅದೇ ರೀತಿ ಸಪೋರ್ಟ್ನ ನೀವು ನಿಮ್ಮ ಬಜೆಟ್ನಲ್ಲಿ ಈ ಬಾರಿಯೂ ಕೂಡ ಮೆಟ್ರೋ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀನಿ. ಇನ್ನು BMRCL ಹತ್ರ ಒಂದು ಮನವಿ ಇದೆ. ನೀವು ಕ್ಲೀನೆಸ್ಟ್ ಮೆಟ್ರೋ ಆಗಬೇಕು, ಸೇಫೆಸ್ಟ್ ಮೆಟ್ರೋ ಆಗಬೇಕು, ಮೋಸ್ಟ್ ಎಫಿಷಿಯಂಟ್ ಮೆಟ್ರೋ ಆಗಬೇಕು ಅಂತ ನಮ್ಮ ಏಮ್ ಇರಬೇಕು. ಇಂಡಿಯಾಸ್ ಕಾಸ್ಟ್ಲಿಯಸ್ಟ್ ಮೆಟ್ರೋ ಆಗಬೇಕು ಅಂತ ಆಗಬಾರ್ದು. ಸಾಮಾನ್ಯ ಜನಕ್ಕೆ ಎಟ್ಕುವಂತ ದರದಲ್ಲಿ ದಯವಿಟ್ಟು ತಾವು ಮೆಟ್ರೋ ದರಗಳನ್ನ ತೆಗೆದುಕೊಂಡು ಬನ್ನಿ. ಬೇಗ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ. ಬೆಂಗಳೂರಿಗರು ಪ್ರತಿ ದಿವಸ ಕೋಟ್ಯಾಂತರ ರೂಪಾಯಿ ಬರೀ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ನಾವು ಸಾಯ್ತಾ ಇದ್ದೀವಿ. ಮೆಟ್ರೋ ಫಾಸ್ಟ್ ಆಗಿ ಕನ್ಸ್ಟ್ರಕ್ಷನ್ ಆಗೋದೇ ಇದಕ್ಕೆ ಪರಿಹಾರ. ಆದಷ್ಟು ಬೇಗ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ BMRCLಗೆ ಮತ್ತೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದು ಮುಷ್ಕರ ಅಲ್ಲ, ಧರಣಿ ಅಲ್ಲ, ಇದು ಹೋರಾಟ ಅಲ್ಲ. ಸಾಮಾನ್ಯ ನಾಗರಿಕರು ಯಾವ ರೀತಿ ಮೆಟ್ರೋದಲ್ಲಿ ಹೋಗ್ತಾರೋ ನಾನು ಅದೇ ತರ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಪ್ರತೀಕವಾಗಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದೀನಿ.